ಎಲ್ಲಾರ್ದು ರಿಲೀಸ್ ಆಯ್ತು, ನಮ್ದು ಆಗಿರ್ಲಿಲ್ವ ಅಂತ ಬೇಜಾರಿತ್ತು. ಅದು ಇವತ್ತು ಆಗೋಯ್ತು, ಖುಷಿ ಆಗೋಯ್ತು. 11 ವರ್ಷದಿಂದ ನಾವ್ ಯಾಕೆ ಕ್ರೇಜ್ ನೋಡಿದ್ವಿ, ಅದು ಇವತ್ ನೋಡ್ಬಿಟ್ವಿ. ಯಾಕೆಂದ್ರೆ ನಮ್ ಬಾಸು ಅವಾಗ ಏನ್ ಸಫರ್ ಪಟ್ಟಿದ್ರು, ಅವಾಗ ಬೆಳಿಬೇಕಾದಾಗ ಹೆಂಗಿದ್ರು ಅಂತ ನಮ್ಗೆ ನೋಡಕ್ಕೆ ಇವಾಗ ನಮ್ಗೊಂದು ಆಪರ್ಚುನಿಟಿ ಸಿಕ್ತು. ಅದು ಖುಷಿ ಆಯ್ತು. ಈಗ ನೆಕ್ಸ್ಟ್ ಯಾವ ಮೂವಿ ನಿಮ್ ಬಾಸ್ ಬರ್ಬೇಕು ಅಂತ ಅನ್ಕೊಂಡಿದ್ದೀರಾ? ಬ್ರೋ, ಟಾಕ್ಸಿಕ್ ಅಂತ ಅನೌನ್ಸ್ ಆಗಿದೆ. ಒಂದ್ ಹೇರ್ ಸ್ಟೈಲ್ ಅಲ್ಲೇ ಟ್ರೆಂಡಿಂಗ್ ಮಾಡ್ಬಿಟ್ರು. ನೆಕ್ಸ್ಟ್ ಏನಿದ್ರು ಸುನಾಮಿನೇ. ಅಫಿಷಿಯಲ್ ಪೋಸ್ಟರ್ ಬರ್ಲಿ ಬ್ರೋ, ಇದೇನ್ ಕ್ರೇಜ್, ಇದಕ್ಕೂ ಡಬಲ್ ಆಗಿ ನಾವು ತೋರಿಸ್ತೀವಿ. ಇಡೀ ಸೌತ್ ಇಂಡಿಯಾದಲ್ಲಿ ಎಲ್ಲಾ ಪ್ಯಾನ್ ಇಂಡಿಯಾ ಹೀರೋಗಳಿಗೂ ಮನೆ ದೇವ್ರಂದ್ರೆ ಯಾರು ಹೇಳಿ? ಇವರೇ ಅಲ್ವಾ? ಇವ್ರು ಬರ್ತಾರೆ ಅಂದ್ರೆ ಗರ್ಜನೆ ಏಪ್ರಿಲ್ಗೆ ಹೆಂಗಿರುತ್ತೆ ನಿನ್ಸ್ಕೊಳ್ಳಿ. 2025 ನಮ್ದೇ ಬ್ರೋ. ಈಗ ಹೇರ್ ಸ್ಟೈಲ್ ಬೇರೆ ಚೇಂಜ್ ಮಾಡ್ತಿದ್ದಾರೆ. ಯಾವ್ದು ಹೊಸ ಸಿನಿಮಾಗ ಇಲ್ಲ ಬೇರೆ ಯಾವ್ದಕ್ಕೆ ಟಾಕ್ಸಿಕ್ ಇದಕ್ಕೆ ಮಾಡಿದಾರ ಅಂತ? ಬ್ರೋ, ಟಾಕ್ಸಿಕ್ಗೆ ಅವ್ರು ಮಾಡಿರೋದು. ಯಾಕೆಂದ್ರೆ ಅವ್ರು ಯಾವಾಗ್ಲೂ ಮಾಡ್ಸಿರಂಗ ಅವ್ರೆ ಶೂಟ್ ಸ್ಟಾರ್ಟ್ ಮಾಡೋರು ಫಾರಿನ್ ಅಲ್ಲಿ. ಬಾಸ್ ಎಲ್ಲೋ ಅಂದ್ರೆ ಬಟ್ಟೆ ಕಟ್ಕೊಂಡು ಓಡಾಡ್ತಿದ್ರು. ಮೊನ್ನೆ ಅಂಬಾನಿ ಮದ್ವೆ ಇತ್ತು, ಅಂಬಾನಿ ಮದ್ವೆ ಟ್ರೆಂಡಿಂಗ್ ಅಲ್ಲಿ ಇರ್ಲಿಲ್ಲ. ನಮ್ ಬಾಸ್ ಬರೀ ಹೇರ್ ಸ್ಟೈಲ್ ಬಿಚ್ಚಿದ್ರಲ್ಲ, ಅದು ಟ್ರೆಂಡಿಂಗ್ ಆಯ್ತು. ಬಾಸ್ಗಿರೋ ಕ್ರೇಜ್ ಅಂತ ಅದು. ಅಂಬಾನಿ ಅಂತ ಕೇಳಿ ಮದ್ವೆ ಕರ್ದಿರೋದು, ಗೋಲ್ಡ್ಗೆ ತಾನೇ ಗೋಲ್ಡ್ ಬೆಲೆ ಗೊತ್ತಿರೋದು, ಅದಕ್ಕೆ ಕರ್ದಿರೋದು. ನಮ್ ಬಾಸ್ ಯಾವತ್ತಿದ್ರು ಗೋಲ್ಡೇ. ಅದಕ್ಕಿಂತ ಖುಷಿ ಯಾವ್ದು ಫಿಲಂ ರಿಲೀಸ್ ಆಗಿರಲ್ಲ, 2-3 ವರ್ಷ ಆಗಿತ್ತು. ಸೊ ಇವಾಗ ಯಾವ್ದು ಅವ್ರ ಫಿಲಮೇ ರಿಲೀಸ್ ಆಗಿರೋದು. ಕನ್ನಡ ಇಂಡಸ್ಟ್ರಿ ಇವಾಗ ಮತ್ತೆ ಚಿತ್ರರಂಗ ಯಾರು ಫಿಲಂ ನೋಡೋಕೆ ಬರ್ತಾ ಇಲ್ಲ. ಅಂತರಲ್ಲಿ ಅವ್ರಿಗೆ ರಿಲೀಸ್ ಆಗಿ ಜನ ಥಿಯೇಟರ್ ಬಂದು ಫಿಲಂ ನೋಡ್ರೆ ನಮ್ಗೆ ಖುಷಿನೇ ಆಗ್ಬೇಕು. ಥಿಯೇಟರ್ ಅವ್ರ ಹೊಟ್ಟೆ ತುಂಬುತ್ತಲ್ಲ ಬ್ರೋ. ನಮ್ಗೇನ್ ಖುಷಿ ಅಂದ್ರೆ ರಿಲೀಸ್ ಆಗ್ಲಿ, ಎಲ್ಲಾ ಸಿನಿಮಾನು ಆಗ್ಲಿ, ದರ್ಶನ್ ಅವ್ರದ್ದಾಗ್ಲಿ, ಸುದೀಪ್ ಆಗ್ಲಿ, ಶಿವಣ್ಣ ಆಗ್ಲಿ, ಅಪ್ಪು ಅವ್ರದ್ದಾಗ್ಲಿ, ಎಲ್ಲಾರ್ದು ಆಗ್ಲಿ. ಬಟ್ ತಮಿಳ್ ಅವ್ರು ಇಲ್ಲಿ ಬಂದು ಜಾಂಡ ಹೊರಬಾರ್ದು. ತಮಿಳು, ತೆಲುಗು, ಹಿಂದಿ ಅಂತ ಕನ್ನಡ ಸಿನಿಮಾ ರಿಲೀಸ್ ಆಗಿ ಅದಕ್ಕೆ ಜನ ಹೋದ್ರೆ ಅದಕ್ಕಿಂತ ಖುಷಿ ನಾವು ಪಡ್ದೆ, ನೀವು ಪಡ್ದೆ, ಇನ್ಯಾರು ಪಡ್ಬೇಕು? ಸೂಪರ್, ಥ್ಯಾಂಕ್ ಯು ಜನ. ಹೌದಾ?